ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ನಂತರದಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ರೇಣುಕಾಸ್ವಾಮಿ ಮಾಡಿದಂತಹ ಮೆಸೇಜ್, ಅದಾದ ನಂತರ ಆದಂತಹ ಕೊಲೆ, ಅದಾದ ನಂತರ ಆದಂತಹ ಸಾಕ್ಷಿನಾಶ, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾನೆ ಇದ್ದೀರಿ. ಈಗ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿದಂತಹ ಚಾಟ್ ರಿವೀಲ್ ಆಗಿದೆ. ಹಾಯ್ ಕಣೆ, ನಿನ್ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ ಕೇಳಿದ್ದ ರೇಣುಕಾಸ್ವಾಮಿ ಚಾಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲದೆ ಆಕೆ ಹಾಕಿದ್ದಂತಹ ಫೋಟೋಗಳಿಗೆ ವಾವ್ ಸೂಪರ್ ಬ್ಯೂಟಿ ಹಾಟ್ ಸೆಕ್ಸಿ ಫಿಗರ್ ನೀನು ಅಂತ ಹೇಳಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಂತೆ. ಇನ್ಸ್ಟಾಗ್ರಾಮ್ ನಲ್ಲಿ ಈ ರೀತಿಯಾಗಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ. ರೇಣುಕಾಸ್ವಾಮಿ ಮಾಡಿದ್ದಂತಹ ಆ ಅಶ್ಲೀಲ ಮೆಸೇಜ್ ನ ಮಾಹಿತಿಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಪೊಲೀಸರು ಸಲ್ಲಿಕೆ ಮಾಡಿದಂತಹ ಕೋರ್ಟ್ಗೆ ಸಲ್ಲಿಕೆಯಾದಂತಹ ಚಾರ್ಜ್ ಶೀಟ್ ನಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಯಾವ ರೀತಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ, ಯಾವ ಮೆಸೇಜ್ ನೋಡಿ ಪವಿತ್ರ ಗೌಡ ಆಕ್ರೋಶಗೊಳ್ತಾಳೆ, ಅದಾದ ನಂತರ ಆ ಒಳಸಂಚು ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರಬೇಕು, ಆತನನ್ನ ಹಲ್ಲೆ ಮಾಡಬೇಕು, ಆ ನಂತರ ಕೊಲೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಅದ್ ಹೇಗಾಯ್ತು, ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪಿನ್ ಟು ಪಿನ್ ಮಾಹಿತಿ ಚಾರ್ಜ್ ಶೀಟ್ ನಲ್ಲಿ ಇರೋದು. ಈಗ ನಾವು ರಿವೀಲ್ ಮಾಡ್ತಾ ಇರೋದು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿದ್ದಂತಹ ಮೆಸೇಜ್. ಏನಂತ ಮೆಸೇಜ್ ಮಾಡಿರ್ತಾನೆ? ಇನ್ಸ್ಟಾಗ್ರಾಮ್ ನಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರ್ತಾನೆ. ಹಾಯ್ ಕಣೆ, ನಿನ್ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ ಹೇಳಿ ಕೇಳಿದ್ದ ಇದೇ ರೇಣುಕಾಸ್ವಾಮಿ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆಕೆ ಹಾಕ್ತಾ ಇದ್ದಂತಹ ಫೋಟೋಗಳಿಗೆ ವಾವ್ ಸೂಪರ್ ಬ್ಯೂಟಿ ಹಾಟ್ ಸೆಕ್ಸಿ ಫಿಗರ್ ನೀನು ಅಂತ ಹೇಳಿ ಮೆಸೇಜ್ ಮಾಡಿದ್ದಂತೆ ಇದೇ ರೇಣುಕಾಸ್ವಾಮಿ. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಮಹತ್ವದ ಅಪ್ಡೇಟ್ ನ ನೀವು ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿ ಮಾಡಿದ್ದಂತಹ ಮೆಸೇಜೇ ಇಡೀ ಕೃತ್ಯಕ್ಕೆ ಕಾರಣ ಅನ್ನುವಂಥದ್ದನ್ನ ಆರಂಭದಿಂದಲೂ ಕೂಡ ಹೇಳಲಾಗ್ತಾ ಇತ್ತು. ತನಿಖಾಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಬೆಳಕಿಗೆ ಬಂದಿದ್ದು ಇದೇನೆ. ಏನಂತ ಮೆಸೇಜ್ ಮಾಡಿದ್ದ ನೋಡ್ತಾ ಇದ್ದೀರಿ. ಹಾಯ್ ಕಣೆ, ನಿನ್ ನಂಬರ್ ಸೆಂಡ್ ಮಾಡು ಪ್ಲೀಸ್ ಅಂತ ಹೇಳಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ, ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಅಂತ ಹೇಳಿ ಮೆಸೇಜ್ ಬಂದಿತ್ತು ರೇಣುಕಾಸ್ವಾಮಿ ನಂಬರ್ನಿಂದ. ನೋಡ್ತೀಯಾ, ಹೇಳು ಕಳಿಸ್ಲಾ, ಅದನ್ನ ಹೇಳೋದಿಲ್ಲ ನಾವು, ಅದನ್ನ ಹೇಳೋದಿಕ್ ಸಾಧ್ಯ ಇಲ್ಲ ಅಂಥದ್ದೊಂದು ಶಬ್ದವನ್ನ ಅಲ್ಲಿ ಬಳಕೆ ಮಾಡಿದ್ದ. ಇದೆಯಾ ಅಂತ ಹೇಳು ಪ್ಲೀಸ್ ಕಣೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಇವೆಲ್ಲವೂ ಕೂಡ ರೇಣುಕಾಸ್ವಾಮಿ ಮಾಡಿದ್ದಂತಹ ಮೆಸೇಜ್. ನಿನ್ ನಂಬರ್ ಸೆಂಡ್ ಮಾಡು ಅಂತ ಹೇಳಿ ಪದೇ ಪದೇ ಪವಿತ್ರ ಗೌಡಗೆ ಕೇಳಿದ್ದ ಇದೇ ರೇಣುಕಾಸ್ವಾಮಿ. ನಿನ್ ನಂಬರ್ ಸೆಂಡ್ ಮಾಡು ನನ್ಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಜೊತೆಗೆ ಹಾಯ್ ಕಣೆ, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಬಾ ಒಂದು ಅನಂತರ ಡ್ಯಾಶ್. ಯಾಕಂದ್ರೆ ಆ ಮೆಸೇಜ್ ಅಷ್ಟು ಅಶ್ಲೀಲವಾಗಿದೆ. ವಾವ್ ಸೂಪರ್ ಬ್ಯೂಟಿ ಹಾಟ್ ಅಂಡ್ ಸೆಕ್ಸಿ ಫಿಗರ್ ಕಣೆ ನೀನು, ಸಖತ್ತಾಗಿದೆಯಾ ಕಣೆ ನೀನು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮಾಡಿದ್ದಂತಹ ಮೆಸೇಜ್ ಇದು. ಆ ನಂತರದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಕೆಲವನ್ನ ನಾವು ಸ್ಟಾರ್ ಹಾಕಿ ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಅಷ್ಟು ಅಶ್ಲೀಲ ಪದದ ಬಳಕೆಯಾಗಿದೆ. ಫ್ಯಾನ್ ಆಗ್ಬಿಟ್ಟೆ ಕಣೆ ನಾನ್ ನಿನಗೆ ಅಂತಾನೂ ಮೆಸೇಜ್ ಮಾಡಿದ್ದಾನೆ ರೇಣುಕಾಸ್ವಾಮಿ. ನೀನ್ ಬ್ಯೂಟಿ ಅಂತ ಹೇಳಿ ಕಿಸ್ ಸಿಂಬಲ್ ಹಾಕಿ ಆ ನಂತರದಲ್ಲಿ ಬಿಡಿ, ಬೇಡ ಅದನ್ನ ಹೇಳೋದೇ ಬೇಡ. ಅಷ್ಟು ಕೆಟ್ಟದಾದಂತಹ ಮೆಸೇಜ್, ಅಷ್ಟು ಅಶ್ಲೀಲವಾದಂತಹ ಮೆಸೇಜ್. ಒಬ್ಬ ಹೆಣ್ಣು ಮಗಳಿಗೆ ರೇಣುಕಾಸ್ವಾಮಿ ಹಾಕಿದ್ದಂತಹ ಮೆಸೇಜ್, ಆಕೆ ಯಾರೇ ಆಗಿರ್ಬೋದು, ಅದು ಪವಿತ್ರ ಗೌಡನೋ ಇನ್ನೊಬ್ರು ಮತ್ತೊಬ್ರು ಯಾರೇ ಆಗಿರ್ಬೋದು, ಒಬ್ಬ ಹೆಣ್ಣು ಮಗಳಿಗೆ ರೇಣುಕಾಸ್ವಾಮಿ ಕಳಿಸಿದ್ದಂತಹ ಮೆಸೇಜ್ ಇದು. ತಪ್ಪು ಮಾಡಿದ್ದಾನೆ ರೇಣುಕಾಸ್ವಾಮಿ ಅನ್ನುವುದಕ್ಕೆ ಇದು ಸಾಕ್ಷಿ. ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಅನ್ನುವುದಕ್ಕೆ ಇದು ಸಾಕ್ಷಿ. ಗಮನಿಸ್ತಾ ಇದ್ದೀರಿ ರೇಣುಕಾಸ್ವಾಮಿ ಮಾಡಿದ್ದಂತಹ ಮೆಸೇಜ್ಗಳನ್ನ. ಯಾರಿಗೆ ಆದ್ರೂ ಕೋಪ ಬರೋದು ಸಹಜ. ಆದ್ರೆ ಕೋಪ ಬಂತು, ಆತ ತಪ್ಪು ಮಾಡಿದ್ದಾನೆ, ನಾವು ಅಫೆಂಡ್ ಆಗಿದ್ದೀವಿ, ಅಂತಹ ಅಶ್ಲೀಲ ಮೆಸೇಜ್ ಆಕ್ರೋಶಕ್ಕೆ ಕಾರಣ ಆಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗಿತ್ತು, ಎಲ್ಲಿ ಎಡವಿದ್ರು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಪವಿತ್ರ ಗೌಡ ಅನಂತರ ಈತನಿಗೆ ಹೇಳ್ತಾಳೆ, ಸರಿ ಡ್ರಾಪ್ ಮಿ ಯೋರ್ ನಂಬರ್ ಅಂತ ಹೇಳ್ತಾಳೆ. ಈತನನ್ನ ಹೇಗಾದ್ರೂ ಮಾಡಿ ಈತನಿಗೆ ಬುದ್ಧಿ ಕಲಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಂತಹ ನಂತರದಲ್ಲಿ ಇನ್ಸ್ಟಾದಲ್ಲಿ ಪವಿತ್ರ ಗೌಡ ಡ್ರಾಪ್ ಮಿ ಯೋರ್ ನಂಬರ್ ಅಂತಾನು ಮೆಸೇಜ್ ಮಾಡಿರ್ತಾಳೆ. ಇದು ಇವರಿಬ್ಬರ ನಡುವೆ ಇನ್ಸ್ಟಾಗ್ರಾಮ್ ನಲ್ಲಿ ನಡೆದಂಥ ಸಂಭಾಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.